ಸರ್ ನೋಡಿ, ನಮ್ಮೂರಲ್ಲಿ ಈ ಥರ ಮಳೆ ಬಂದು ಸೇತುವೆ ಮೇಲೆಲ್ಲ ನೀರು ಹೋಗುತ್ತೆ. ಸ್ಕೂಲ್ ಮಕ್ಕಳು ಸ್ಕೂಲಿಗೆ ಹೋಗೋಕ್ಕಾಗಲ್ಲ. ಮತ್ತು ನಮ್ಮ ಶಾಸಕರಿಗೂ ಗಮನಕ್ಕೆ ತಂದಿದ್ದೀವಿ. ಅವರೇನು ಪ್ರೋತ್ಸಾಹ ಮಾಡಿಲ್ಲ. ಇದಕ್ಕೊಂದು ಸ್ವಲ್ಪ ಅವರು ಗಮನ ವಹಿಸ್ಬೇಕಂತ ಕಳಕಳಿಯ ಮನವಿಯಿಂದ ಹೇಳ್ತಿದ್ದೀನಿ. ಸರ್, ನಮ್ಮ ಊರಲ್ಲಿ ಒಂದು 250 ಮನೆಗಳಿದೆ. ಆ ಕಡೆಗೆ ರಸ್ತೆ ಎಲ್ಲ ಸಂಪೂರ್ಣವಾಗಿ ಮಾಡಿಕೊಡ್ಲಿ ಅಂತೆಲ್ಲ ಹೇಳಿ ಅವರಿಗೆ. ಇದು ಅಣ್ಣಳ್ಳಿ ಕೃಷ್ಣಪುರ ಸಂಪರ್ಕ ರಸ್ತೆ. ಈ ಮೋರಿಗೆ ನೀರು ತುಂಬಿ ಒಂದು 100 ಕುಟುಂಬಗಳು ಆಚೆ ಮನೆ ಮಾಡಿದ್ದಾರೆ. ಹೋಗಿ ಬರೋಕ್ಕಾಗದೆ 2 ದಿವಸ ಆಯ್ತು. ಈಗ ಕುಟುಂಬಗಳೆಲ್ಲ ಅಲ್ಲೇ ಬಾಕಿಯಾಗಿದ್ದಾರೆ. ಭಾರಿ ತೊಂದರೆ ಆಗ್ತಿದೆ. ಸ್ಕೂಲ್ ಮಕ್ಕಳಿಗೆ ತೊಂದರೆ ಆಗ್ತಿದೆ. ಇದನ್ನ ಶಾಸಕರು ಗಮನದಲ್ಲಿಟ್ಟು ಕೂಡಲೇ ಈ ಸೇತುವೆನ ಹೊಸದಾಗಿ ಮಾಡಬೇಕು. ಒಂದು 10 ಅಡಿ 15 ಅಡಿ ಮೇಲೆ ಇದು ಮಾಡಿ ಹೊಸ ಫ್ಲೈಓವರ್ ಟೈಪ್ ಮಾಡಿಕೊಡ್ಬೇಕಾಗಿ ಊರಿನ ಗ್ರಾಮಸ್ಥರಿಗೆ ಅನುಕೂಲ ಆಗಬೇಕು. ಮತ್ತು ಭಾರಿ ತೊಂದರೆ ಆಗಿದೆ. ಒಬ್ಬರು ತಿರ್ಗಾಡೋಕ್ಕಾಗ್ತಿಲ್ಲ. ಎಲ್ಲ ಅಲ್ಲೇ ಇದ್ದಾರೆ, ಎಲ್ಲ ಇದಾಗಿದ್ದಾರೆ. ಭಾರಿ ತೊಂದರೆ ಆಗ್ತಿದೆ. ಶಾಸಕರು ಇದಕ್ಕೆ ಗಮನ ಕೊಡಬೇಕಾಗಿ ಕೇಳ್ಕೊಳ್ತೇನೆ. ನಾನು ಮಡ್ಸಾಗರ ಸೇತುವೆ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈಗ ಜಸ್ಟ್ ಬಂದಿದ್ದೀವಿ. ನಂಗೆ ಜಸ್ಟ್ ಮಿಸ್ ಆಗಿದ್ದು. ನಾವು 3 ಜನ ಕೊಚ್ಕೊ ಹೋಗೋ ಪರಿಸ್ಥಿತಿಯಲ್ಲಿದ್ದು ಆಟೋದಲ್ಲಿ ಬರುವಾಗ. ಹಂಗೆ ಸ್ಕೂಲ್ ಮಕ್ಕಳು ಕಾರ್ ಹೋಗುವಾಗಲೂ ಸಹ ಈಗ ಅಲ್ಲಿ ಆಗಿ ಬೇರೆ ಜೀಪಲ್ಲಿ ಎಲ್ದಿದ್ದು. ಇದಕ್ಕೆ ಸಂಬಂಧಪಟ್ಟವರು ನಮಗೆ ಈ ಸೇತುವೆ ಒಂದು ಕಟ್ಟಿಸ್ಕೊಡ್ಬೇಕಾಗಿ ಕೇಳ್ತಾ ಇದ್ದೀವಿ. ಮತ್ತು ಈಗ ನಾವು ಇದಕ್ಕೆ ಜಸ್ಟ್ ಮಿಸ್ ಆಗಿದೆ ಅಷ್ಟೇ. ಎಷ್ಟೇ ವರ್ಷದಲ್ಲಿ ಹಿಂಗೆ ಆಗ್ತಾಯಿದೆ. ಒಬ್ಬರೂ ಇದರಲ್ಲಿ ತಗೊಂಡಿಲ್ಲ. ಅದರಿಂದ ಈಗ ನೀವು ಬಂದು ನೋಡಿದ್ರೂ ಸತ್ಯನ ನಿಜನ ಅಂತ ನಿಮಗೆ ಗೊತ್ತಾಗುತ್ತೆ. ಈಗ ಬಂದು ನೋಡಿದ್ರೂ ಗೊತ್ತಾಗುತ್ತೆ. ಅದಕ್ಕೆ ನಿಮ್ಮ ಹತ್ರ ನಾವು ಕೇಳ್ತಾ ಇದ್ದೀವಿ. ಈ ಕಡೆಯವರು ಈ ಕಡೆ ಆಗಿದ್ದೀವಿ. ಕೆಲವು ಜನ ಡೆಲಿವರಿ ಹೆಂಗಸರು ನೋವು ಬಂದ್ರೂ ಅವ್ರ ಜೀವ ಹೋಗ್ಬೇಕು ಹೊರತು ಸೇತುವೆ ದಾಟಂಗಿಲ್ಲ. ಅದರಿಂದ ಏನು ಕಾಯಿಲೆ ಒಂದು ಮಕ್ಕಳಿಗೆ ಒಂದು ಇಂಜೆಕ್ಷನ್ ಮಾಡ್ಸೋಕ್ಕೂ ಮಕ್ಳಿಗೆ ಕರ್ಕೊಬರಂಗಿಲ್ಲ. ಈಗ ಜಸ್ಟ್ 2 ಮಕ್ಕಳು ಬೈಕಲ್ಲಿ ಬಂದ್ರೂ ವಾಪಸ್ ಹೋದ್ರು. ಆ ಮಕ್ಳ ಗತಿ ಏನು? ಅದಕ್ಕೆ ಯಾರು ಇಂಜೆಕ್ಷನ್ ಕೊಡ್ತಾರೆ? ಯಾವ ಆಸ್ಪತ್ರೆ ಇದೆ? ಇದಕ್ಕೆ ನಾವು ಹೇಳ್ತಾ ಇದ್ದೀವಿ, ಆ ಸೇತುವೆ ಒಂದು ನೀವು ಇದಕ್ಕೆ ಸಂಬಂಧಪಟ್ಟವ್ರು ಮಾಡಿಕೊಡ್ಲೇಬೇಕು. ಇಲ್ದಿದ್ರೆ ಆಗಲ್ಲ. ಇಷ್ಟು ವರ್ಷದಲ್ಲಿ ನಾವು ಹೇಳಿ ನಮಗೆ ಆಗಿದೆ. ಇನ್ನೂ ಹಾಗಾದರೆ ಒಂದು ಜೀವ ಕೊಚ್ಚಿ ಹೋಗೋ ತನಕ ನಿಮಗೆ ಕಾಯಕ್ಕಾಗುತ್ತಾ ಹೇಳಿ? ಅದಕ್ಕೆ ಉತ್ತರ ಕೊಡಿ. ನಿಮ್ಮ ಹೆಸರು? ನನ್ನ ಹೆಸರು ಜುಲೇಖಾ ಅಂತೇಳಿ. ನಾನು ಸಂಘದ ಅಧ್ಯಕ್ಷೆ. 28 ವರ್ಷದಿಂದ ಒಂದು ಸಂಘ ಮಾಡ್ತಾ ಇದ್ದೀನಿ. 2 ಸಂಘ ನನ್ನಿಂದನೇ ಆ ಊರಲ್ಲಿ ಸಂಘ ಆಗಿದ್ದು. 28 ವರ್ಷದಿಂದ ಸಂಘ ಮಾಡಿ ಸಂಘದ ಪ್ರತಿನಿಧಿಯಾಗಿ ನಾನು ಹೇಳ್ತಾ ಇದ್ದೀನಿ. ಎಲ್ಲರೂ ಪರವಾಗಿ ನಾನು ಹೇಳ್ತಾ ಇದ್ದೀನಿ. ನಮ್ಮ ಊರಲ್ಲಿ ಸಾಧಾರಣ ಒಂದು 506 ಜನ ಜಾಸ್ತಿನೇ ಇರ್ಬೋದು. ಅವ್ರದ್ದು ಪರಿಸ್ಥಿತಿ ಏನು ಇದಕ್ಕೆ? ಏನು ಒಂದು ಕೆಲಸಕ್ಕೆ ಹೋಗೋದು ಹೋಗಲಿ, ನಮಗೆ ಹೊಟ್ಟೆಗೆ ಯಾರು ತಂದು ಕೊಡ್ತಾರೆ? ಆ ಕಾರಣದಿಂದ ಇವತ್ತು 3 ಜನ ನಾವು ಆಟ ಮಾಡ್ಕೊಂಡು ಹೊರಡುವಾಗ ಜಸ್ಟ್ ಮಿಸ್ ಆಗಿದ್ದು. ನಮಗೆ ಹೊಟ್ಟೆ ತುಂಬೋದು ಬೇಡವಾ? ನನಗೇನು ಸಾಮಾನು ಬೇಡವಾ? ಅಂಗಡಿ ಇಲ್ಲ ಅಲ್ಲಿ. ಏನು ರೇಷನ್ ತರಬೇಕು? ಇದೇ ಹಂಗೆ ಕೊಲ್ಲಳ್ಳಿಗೆ ಬರಬೇಕು. ಸೇತುವೆ ದಾಟಿನೇ ನಾವು ರೇಷನಿಗೆ ಬರಬೇಕು. ಕೊಲ್ಲಳ್ಳಿ ನಮಗೆ ಸೇತುವೆ ಇದು ನ್ಯಾಯಬೆಲೆ ಅಂಗಡಿ. ನಾವು ಯಾವ ಥರ ಬರಬೇಕು ಹೇಳಿ? ನೀವೇ ಹೇಳಿ. ಈಗಲೂ ಸಹ ನೀವು ಬಂದು ಆ ಸೇತುವೆ ಪರಿಸ್ಥಿತಿ ನೋಡ್ಬೋದು.